ಬೆಳ್ಳೂರು ಬೀರೇಶ್ವರ ಸ್ವಾಮಿಯ ದೊಡ್ಡದೇವರ ಜಾತ್ರಾ ಮಹೋತ್ಸವದ ಕೂಟುವ ಸಂಪನ್ನ. ಕಂಬಿ ದೀಪಗಳೊಂದಿಗೆ ಪವಾಡಗಾರರು, ಕಲಾಟಗಾರರು, ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆ. ರಾಜ್ಯದಲ್ಲಿಯೇ ಕುರುಬಪ್ಪನಿಗೆ ವಿಶಿಷ್ಟವಾದ ಆಚರಣೆ, ಸಂಪ್ರದಾಯದ ಪ್ರತೀತಿ ಇದು. ಅದರಂತೆ ಕೋಲಾರ ಜಿಲ್ಲೆಯ ವೇಮಗಲ್ನಲ್ಲಿ ಸಾವಿರಾರು ವರ್ಷಗಳಿಂದ ನೆಲೆಸಿರುವ ಬೆಳ್ಳೂರು ಬೀರೇಶ್ವರ ಸ್ವಾಮಿಯ ದೊಡ್ಡದೇವರ ಜಾತ್ರಾ ಮಹೋತ್ಸವ 12 ವರ್ಷಕ್ಕೊಮ್ಮೆ ಸಂಪನ್ನವಾಗಿದ್ದು, 3 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರಥಮ ದಿನವಾಗಿ ಕೂಟುವ ಕೂಡ ಸಂಪನ್ನವಾಗಿದೆ. ತೆಂಗಿನಕಾಯಿ ಪವಾಡ, ಕಾಲಾಟ, ವೀರಗಾಸೆ ಸೇರಿದಂತೆ ಹಲವಾರು ಕಲಾ ತಂಡಗಳು ವೇಮಗಲ್ ಕುರುಬಳ್ಳಿಯಿಂದ ವೇಮಗಲ್ ದೇವಾಲಯದವರೆಗೆ 5 ದೇವರುಗಳ ಮೆರವಣಿಗೆ ಮಾಡುವ ಮುಖಾಂತರವಾಗಿ ಜಾತ್ರಾ ಮಹೋತ್ಸವ ವೇಮಗಲ್ನ ರಾಜಮನೆಯಲ್ಲಿ ವಿದ್ಯುತ್ ಅಲಂಕಾರದಿಂದ ಹೋಮ ಹವನಾದಿ ಕಾರ್ಯಕ್ರಮದೊಂದಿಗೆ ವೇಮಗಲ್ ಬೆಳ್ಳೂರು ಬೀರೇಶ್ವರ ಸ್ವಾಮಿಯ ದೊಡ್ಡದೇವರ ಜಾತ್ರಾ ಮಹೋತ್ಸವ ಕೂಟುವ ಸಂಪನ್ನವಾಗಿದೆ. ಈ ಸಂದರ್ಭದಲ್ಲಿ ದೇವಾಲಯದ ಯಜಮಾನರು ಹಾಗೂ ಕಂಬಿಯ ಅಧ್ಯಕ್ಷರೂ ಆದ ಬಿ ಮೂರ್ತಿರವರು ಸೇರಿದಂತೆ ಮಾತನಾಡಿ ಕೂಟುವದ ಹಾಗೂ ಬೆಳ್ಳೂರು ಸ್ವಾಮಿಯ ಐತಿಹ್ಯದ ಮಾಹಿತಿಯನ್ನು ನೀಡಿದರು. ಬನ್ನಿ ಈ ಕೂಟುವದ ವೈಭವವನ್ನು ಕಣ್ತುಂಬಿಕೊಳ್ಳೋಣ. ಅರೇಬಿಕು ಸಿದ್ದೇದೇವರು, ನಸಾಪುರ ಇದು ಸಿದ್ದೇದೇವರು, ಬತ್ತೇದೇವರು, ನಮ್ಮ ಬಿರ್ದಿದೇವರು, ಬೀರೇಶ್ವರ ಬೆಳ್ಳೂರು ಬೀರೇಶ್ವರ ಜಾತ್ರೆ, ವೇಮಗಲ್ ಜಾತ್ರೆ. ನಾವು ಅವರೊಂಥರ ಜವರ ಮಾಡ್ತಾರೆ, ಒಂದ್ಸರಿ ನಾವೊಂದ್ಸರಿ ಜವರ ಮಾಡ್ತಾರೆ, ಅವರೊಂದ್ಸರಿ ಜವರ ಮಾಡ್ತಾರೆ. ಎಲ್ಲ ಒಂದೇ ಮಣ್ಣಿಗಳು ನಮ್ಮವು. 12 ವರ್ಷ ಒಂದ್ಸರಿ ನಾವು ಜಾತ್ರೆ ಮಾಡ್ತೀವಿ. ಕೂಟುವ ಇವತ್ತು ಕೂಟುವ ಬಂದು ಸೇರಿದ್ದಾರೆ. ನಾಳೆ ಕಾಯಿ ಹೊಳೆ ಇದೆ, ಕಾಯಿ ಬೋಳ ಇದೆ. ಕುರುಬಳ್ಳಿ ಗ್ರಾಮದಿಂದ ಒಂದು ಮನೆಯಲ್ಲಿ ನಾವು ಹೊಳೆ ಪೂಜೆ ಮಾಡಿಕೊಂಡು, ಗಂಗೆ ಪೂಜೆ ಮಾಡಿಕೊಂಡು, ಈಗ ಅಲ್ಲಿಂದ ಮಣ್ಣಿನ ಓಡಿಸ್ಕೊಂಡ್ಬಂದು ಇಲ್ಲಿ ಬಸವನ ಪಾದಕ ನಾವು ಪೂಜೆ ಮಾಡಿ, ಕಾಯಿ ಪವಾಡ ಮಾಡಿ, ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಲ್ಲರಿಗೂ ಸ್ವಾಗತ ಮಾಡಿದ್ದೀವಿ ನಾವು. ಎಲ್ಲರಿಗೂ ಬೀರೇಶ್ವರನ ಆಶೀರ್ವಾದ, ನಮಗೆಲ್ಲ ಕುಲುವರಿಗ ಎಲ್ಲರಿಗೂ ಆಶೀರ್ವಾದ. ಭಗವಂತನ ಆರೋಗ್ಯ ಕೊಡಲಿ. ನಾಳೆ ಸೋಮವಾರ 12 ಗಂಟೆಗೆ ಎಲ್ಲ ಕಾಯಿ ಪವಾಡಗೆಲ್ಲ ಜನ ನಮ್ಮ ಕುಲದೆಲ್ಲ ಸೇರ್ತಾರೆ, ಗೆಸ್ಟ್ಗಳು ಬರ್ತಾರೆ. 2 ಗಂಟೆಗೆ ಪ್ರಸಾದ ಇದೆ, ಎಲ್ಲ ಸರ್ವರಿಗೂ ಊಟ ಇದೆ. ಎಲ್ಲ ಬಂದು ಊಟ ಮಾಡಿಕೊಂಡು ಗಂಡಿಗೆ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮಲ್ಲಿ ಕೋರಿಕೆ. ನಾವು ಯಜಮಾನ್ರು, ಈ ದೇವಸ್ಥಾನಕ್ಕೆ ಯಜಮಾನ್ರು ಮೂರ್ತಿ ಅಂತೇಳಿ, ಮೂರ್ತಿ ಅಂತೇಳಿ. ನಾಗರಾಜಪ್ಪ ಪ್ರೆಸಿಡೆಂಟ್ ಆಗಿದ್ದಾರೆ, ಅಧ್ಯಕ್ಷ ಆಗಿದ್ದಾರೆ. ನಾಗರಾಜ್ ದಸರತ್ ಅಂತೇಳಿ ಗೌಡ್ರಾಗಿದ್ದಾರೆ. ಯಜಮಾನ್ರು ಹೇಳಿರೋ ಪ್ರಕಾರ ನಾಳೆ 12 ಗಂಟೆಗೆ ಅಲ್ಲಿ ಕುರುಬಳ್ಳಿನಲ್ಲಿ ಒಳ್ಳೆ ಪೂಜೆ ಇಟ್ಕೊಂಡಿರೋದ್ರಿಂದ ಅಲ್ಲಿ MLA MLC ಗಣ್ಯ MP ಅವರೆಲ್ಲ ಕರೆದು ನಾವೊಂದು ಸ್ವಾಗತ ಮಾಡ್ತಾಯಿದ್ದೀವಿ. ಒಂದು 12 ಗಂಟೆ 1 ಗಂಟೆವರೆಗೂ ಸುದರ್ಶನ್ ಸಾಹೇಬರು ನೇತೃತ್ವದಿಂದ ಇದೆಲ್ಲ ಮಾಡ್ತಾಯಿದ್ದೀವಿ. 2 ಗಂಟೆ ಮೇಲೆ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಎಲ್ಲ ಗ್ರಾಮಸ್ಥರು, ಎಲ್ಲ ಕುಲಬಾಂಧವರು ಎಲ್ಲರೂ ಬಂದು ಊಟ ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾಯಿದ್ದೀವಿ. ಎಲ್ಲ ಕುಲಸ್ಥರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಬಂದು ನಮ್ಮ ಬೀರೇಶ್ವರ ಸ್ವಾಮಿ ದೇವರ ಕೃಪೆಗಾರ ಆಗಬೇಕಂತ ವಿನಂತಿಸ್ತೇನೆ. ಗುಡಿ ಪುಸ್ತಕ ಇದೇ ಬರ್ತದೆ ಹೆಂಗಿದ್ರು. ಓಂ